ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಮಹಾನಗರದಲ್ಲಿ ಪಾದಚಾರಿಗಳು ಬಹಳಷ್ಟು ಹುಷಾರಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿಯ BMTC ಬಸ್ಗಳು ಪ್ರಯಾಣಿಕರನ್ನು ಸಾಗಿಸುವ ವಾಹನಗಳಿಗಿಂತ ಪಾದಚಾರಿಗಳ ಮೇಲೆ, ಸ್ಕೂಟರ್, ಬೈಕ್ ಸವಾರರ ಮೇಲೆ ಹರಿದು ಸಾವಿಗೆ ಕಾರಣವಾಗಿದ್ದು ಜಾಸ್ತಿ. ಸುಮಾರು ವರದಿಗಳನ್ನು ನಾವು ನೋಡ್ತಾನೆ ಇರ್ತೀವಿ. BMTC ಬಸ್ ಹರಿದು ಸಾವು, BMTC ಬಸ್ ಆಕ್ಸಿಡೆಂಟ್ನಿಂದ ಅವರ ಸಾವು, ಇವರ ಸಾವು, ಇದಕ್ಕೆ ಕೊನೆನೇ ಇಲ್ವಾ? ನಿಜಕ್ಕೂ ಯಾರಿದಕ್ಕೆಲ್ಲ ಕಾರಣ? ಅದು ತಡೆಯೋದಕ್ಕೆ ಆಗೋಲ್ವಾ? ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಇದಕ್ಕೂ ಮುಂಚೆ ತಮ್ಮಲ್ಲಿ ಒಂದು ವಿನಂತಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ CC ಕ್ಯಾಮೆರಾ ದೃಶ್ಯಗಳನ್ನು ಒಮ್ಮೆ ನೋಡಿ. ನೋಡ್ತಿದ್ದಂತೆ ಜನ ರಸ್ತೆಗೆ ಓಡಿ ಬರ್ತಾರೆ. ಹೋಗುತ್ತಿದ್ದ ಹಸಿರು ಬಣ್ಣದ BMTC ಬಸ್ನ ತಡೆದು ನಿಲ್ಲಿಸ್ತಾರೆ. ಅಯ್ಯಯ್ಯೋ ಅಂತ ಬಸ್ ಹಿಂಬದಿಯ ಚಕ್ರಕ್ಕೆ ಸಿಕ್ಕಿದ್ದ ದ್ವಿಚಕ್ರ ವಾಹನ ಮತ್ತು ಚಾಲನೆ ಮಾಡ್ತಾ ಇದ್ದ ಯುವತಿಯ ರಕ್ಷಣೆಗೆ ಮುಂದಾಗ್ತಾರೆ. ಈ BMTC ಬಸ್ಗಳನ್ನ BMTC ಕಿಲ್ಲರ್ ಬಸ್ಗಳು ಅಂತ ಕರೀಬಹುದು. ನಿನ್ನೆ ಬೆಳಗ್ಗೆ 8:30 ಸುಮಾರಿಗೆ ಇದೇ BMTC ಬಸ್ ಹರಿದು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ. ಇದು ನಡೆದಿರೋದು ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ ಬಳಿ. ವಿದ್ಯಾರ್ಥಿನಿಯ ಹೆಸರು ಕುಸುಮಿತಾ, 21 ವರ್ಷದ, ಇಂಜಿನಿಯರಿಂಗ್ ಓದ್ತಾ ಇದ್ರು. ಅಪಘಾತಕ್ಕೆ ಕಾರಣ ಚಾಲಕ ಮಾಡಿರೋ ರ್ಯಾಶ್ ಡ್ರೈವಿಂಗ್ ಅಂತ ಹೇಳಲಾಗ್ತಾ ಇದೆ. 21 ವರ್ಷದ ಕುಸುಮಿತಾ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ರು. ಬೆಳಗ್ಗೆ ಕಾಲೇಜಿಗೆ ಹೋಗ್ತಾ ಇದ್ದಾಗ BMTC ಬಸ್ ಚಾಲಕನ ನಿರ್ಲಕ್ಷ್ಯ ಮತ್ತು ರ್ಯಾಶ್ ಡ್ರೈವಿಂಗ್ ನಿಂದಾಗಿ ಈ ಹುಡುಗಿ ಬಲಿಯಾಗಿದ್ದಾಳೆ ನೋಡ್ರಿ. ಇಲ್ಲಿ ಕುಟುಂಬಸ್ಥರ ರೋದನ ಮುಗಿಲು ಮುಟ್ಟಿತ್ತು. ಅಲ್ಲ, ಸರ್ಕಾರ ಯಾವಾಗ ಕೊಡುತ್ತೆ ಈ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ? ಜನನಿಬಿಡ ಪ್ರದೇಶಗಳಲ್ಲಿ ಬಸ್ಗಳು ಈ ತರ ಸ್ಪೀಡ್ ಆಗಿ ಓಡಿಸಿದ್ರೆ ಅಪಘಾತ ಆಗುತ್ತೆ ಅನ್ನೋ ಪ್ರಜ್ಞೆ ಬೇಡವಾ? ಪಾದಚಾರಿಗಳ ಸಾವಿಗೆ ಬೆಲೆನೇ ಇಲ್ವಾ? ಪಾಪ ಆಕೆ ಎಷ್ಟು ಕನಸು ಕಂಡಿದ್ಲೋ ಏನೋ. ಇನ್ನು 21 ವರ್ಷ ಬದುಕಿ ಬಾಳಬೇಕಾಗಿತ್ತು. ನಾನು ಇಂಜಿನಿಯರಿಂಗ್ ಮುಗಿಸಿ ಕೆಲಸ ತಗೊಂಡು ನನ್ನ ಕಾಲ ಮೇಲೆ ನಾನು ನಿಂತು ಸಾರ್ಥಕ ಜೀವನ ನಡೆಸಬೇಕು ಅನ್ನೋ ಕನಸು ಎಷ್ಟಿತ್ತೋ ಏನೋ. ಆದ್ರೆ ಅದಕ್ಕೆಲ್ಲ ವಿಧಿ ಒಪ್ಪಿಲ್ಲ. ಪ್ರಪಂಚ ಕಾಣಬೇಕಾದ ವಯಸ್ಸಿನಲ್ಲಿ ಬಸ್ ಡ್ರೈವರ್ನ ನಿರ್ಲಕ್ಷ್ಯ ಮತ್ತು ರ್ಯಾಶ್ ಡ್ರೈವಿಂಗ್ ನಿಂದಾಗಿ ತನ್ನ ಜೀವ ಕಳ್ಕೊಂಡೋಗ್ಬೇಕಾಗಿದೆ ಆ ಹುಡುಗಿ. ಬಸ್ ಚಾಲಕರು ಜವಾಬ್ದಾರಿಯಿಂದ ಬಸ್ನ ಚಾಲನೆ ಮಾಡಬೇಕಾಗುತ್ತೆ. ಅದು ಜನನಿಬಿಡ ಪ್ರದೇಶದಲ್ಲಿ, ಬೆಂಗಳೂರಿನಂತಹ ಮಹಾನಗರದಲ್ಲಿ ಚಲಿಸುವಾಗ ಬಸ್ ಚಾಲಕರಿಗೆ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಏನು ದುರ್ದೈವನೋ ಏನೋ, ಬರೀ BMTC ಬಸ್ಗಳು ಪ್ರಕರಣಗಳೇ ಜಾಸ್ತಿ ಆಗ್ತಾ ಇದೆ. BMTC ಮತ್ತು ಟ್ರಕ್ಗಳ ಚಾಲಕರ ಮೇಲೆ ಆಕ್ರೋಶ ವ್ಯಕ್ತಪಡಿಸುವ ಪೋಷಕರು ರ್ಯಾಶ್ ಡ್ರೈವಿಂಗ್ ಮತ್ತು ನಿರ್ಲಕ್ಷ್ಯದಿಂದಾಗಿ ಈ ಅಪಘಾತ ಸಂಭವಿಸಿದೆ ಅಂತಾರೆ. ಆ ವಿದ್ಯಾರ್ಥಿನಿ ಕಾಲೇಜ್ಗೆ ಸ್ಕೂಟರ್ನಲ್ಲಿ ಹೋಗುವಾಗ BMTC ಬಸ್ ಸುಮಾರು 15 ಮೀಟರ್ನಷ್ಟು ದೂರ ಎಳೆದೊಯ್ದಿದೆ. ಈ ಅಪಘಾತ ಬೆಳಗ್ಗೆ 8:20 ಸುಮಾರಿಗೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ವಿದ್ಯಾರ್ಥಿನಿ ಶ್ರೀರಾಂಪುರ ಮೆಟ್ರೋ ಸ್ಟೇಷನ್ ಬಳಿ ತನ್ನ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ರು. ಬಸ್ ನಿಲ್ದಾಣದ ಸಮೀಪ BMTC ಬಸ್ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದಿದೆ. ಈಕೆ ಕೆಳಗೆ ಸಿಕ್ಕಾಕೊಂಡಿದ್ದಾಳೆ. ಆದ್ರೆ ಇದು ಚಾಲಕನ ಗಮನಕ್ಕೆ ಬಂದಿಲ್ಲ. ಆತ ಬಸ್ ಚಲಾಯಿಸ್ಬಿಟ್ಟಿದ್ದಾನೆ. ಆಕೆಯ ಮೇಲೆ ಬಸ್ ಹರಿದು ಹೋಗಿದೆ. ತಕ್ಷಣ ಆ ವಿದ್ಯಾರ್ಥಿಯನ್ನು KC ಜನರಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಆಸ್ಪತ್ರೆಗೆ ಬಂದ ಪೋಷಕರ ರೋದನ ಹೇಳತೀರದಾಗಿತ್ತು. ತಂದೆ ಹೇಳುವಂತೆ ಆಕೆ ಅವರಿಗೆ ಒಬ್ಬಳೇ ಮಗಳು. ಸರ್ಕಾರ ಇನ್ನಾದರೂ ಸರಿಯಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಇಂಥ ಅಪಘಾತಗಳನ್ನು ತಡಿಬೇಕು ಅಂತ ಮನವಿ ಮಾಡ್ತಾರೆ. ವಿದ್ಯಾರ್ಥಿನಿ JSS ಕಾಲೇಜಿನಲ್ಲಿ ಓದ್ತಾ ಇದ್ರು. ದಿನಂಪ್ರತಿ ಮಲ್ಲೇಶ್ವರಂನಿಂದ JSS ಕಾಲೇಜ್ಗೆ ಸ್ಕೂಟರ್ನಲ್ಲಿ ಬರ್ತಾ ಇದ್ರು. ಸುಮಾರು 3-4 ವರ್ಷದಿಂದ ಸ್ಕೂಟರ್ ಚಲಾಯಿಸುವ ಅನುಭವ ಇರುವ ಈ ವಿದ್ಯಾರ್ಥಿಗೆ ಒಂದು ಸ್ಕ್ರಾಚ್ ಸಹ ಸ್ಕೂಟರ್ಗೆ ಮಾಡಿರುವಂತೆ ಅಷ್ಟು ಜಾಗರೂಕತೆಯಿಂದ ಸ್ಕೂಟರ್ ಚಲಾಯಿಸ್ತಾ ಇದ್ಲು. ಆದರೆ ನಿನ್ನೆ ಈ ಅಪಘಾತ ನಡೆದು ಹೋಗಿದೆ. ಇನ್ನಾದರೂ ಯಮರೂಪಿ BMTC ಬಸ್ಗಳ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಜನ ಬೀದಿಗೆ ಇಳಿಯುವ ದಿನ ದೂರ ಇಲ್ಲ. ಆದರೆ ಇದಕ್ಕೆ ಉತ್ತರ ಕೊಟ್ಟಿರೋ BMTC ಘಟಕ CCTV ದೃಶ್ಯಾವಳಿಗಳನ್ನು ಬಿಡುಗಡೆ ಮಾಡಿದೆ ಮತ್ತು ಇದರಲ್ಲಿ ತಮ್ಮದೇನೂ ತಪ್ಪಿಲ್ಲ ಅಂತೇಳಿ ಸಮರ್ಥನೆ ಮಾಡಿಕೊಂಡಿದೆ. ಈ ಸಮರ್ಥನೆಗೆ ಕಾರಣ ಏನಪ್ಪಾ ಅಂದ್ರೆ, ಆಕ್ಚುಲಿ ಓವರ್ಟೇಕ್ ಮಾಡುವವರು ವಾಹನವನ್ನು ಬಲಭಾಗದಿಂದ ಓವರ್ಟೇಕ್ ಮಾಡ್ತಾರೆ. ಆದರೆ ಈಕೆ ಎಡಭಾಗದಿಂದ ಬಸ್ಸನ್ನು ಓವರ್ಟೇಕ್ ಮಾಡಲು ಪ್ರಯತ್ನಿಸಿದ್ದಾಳೆ ಮತ್ತು ಬಸ್ ಆಕೆಯ ಸ್ಕೂಟರ್ಗೆ ಟಚ್ ಆಗಿ ಅಪಘಾತ ಸಂಭವಿಸಿದೆ ಅನ್ನೋದು BMTC ವಾದ. ಸಿಲಿಕಾನ್ ಸಿಟಿಯ ಜನರನ್ನು ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಸಾಗಿಸಬೇಕಾದ BMTC ಇತ್ತೀಚಿನ ದಿನಗಳಲ್ಲಿ ನಾಗರಿಕರ ಜೀವ ತೆಗೆಯೋದ್ರಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಸಹ ಬಸ್ನಲ್ಲಿ ಅಳವಡಿಸಲಾಗಿದ್ದ ಕ್ಯಾಮೆರಾವನ್ನು ಚೆಕ್ ಮಾಡಿದ್ದಾರೆ. ಇತ್ತೀಚೆಗೆ
BMTC ಒಂದು ವಿಡಿಯೋನ ರಿಲೀಸ್ ಮಾಡಿ ಅಪಘಾತ ಪ್ರಕರಣಗಳು ಆಗ್ತಾ ಇರೋದು ಮತ್ತು ಅದರಲ್ಲಿ ಸಾವಪ್ಪಿರುವುದು ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸಮರ್ಥನೆ ಬೇರೆ ಮಾಡಿಕೊಂಡಿತ್ತು. ಇಲ್ಲಿ ನಾಗರಿಕರು ಕೇಳೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಾಮಾನ್ಯ ನಾಗರಿಕರಿಗೆ ಅನ್ವಯಿಸುವ ಟ್ರಾಫಿಕ್ ಸಿಗ್ನಲ್ ರೂಲ್ಸ್ BMTCಗೆ ಅನ್ವಯವಾಗುವುದಿಲ್ವಾ? ಎಲ್ಲೆಂದರಲ್ಲಿ ಸಿಗ್ನಲ್ ಜಂಪ್ ಮಾಡ್ತಾರೆ, ಅಡ್ಡಾದಿಡ್ಡಿ ಓಡಿಸ್ತಾರೆ, ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಅನ್ನೋದು ಸ್ಥಳೀಯರ ಆರೋಪ. ಕಳೆದ ಕೆಲವು ತಿಂಗಳುಗಳಲ್ಲಿ BMTC ಬಸ್ ಡಿಕ್ಕಿಯಾಗಿ 5-6 ಮಂದಿ ಮೃತಪಟ್ಟಿದ್ದಾರೆ. ಕಳೆದ ತಿಂಗಳು ಸಹ BMTC ಬಸ್ ಡಿಕ್ಕಿಯಾಗಿ ಯುವಕ ಮೃತಪಟ್ಟಿದ್ರು. ಮಾರತಹಳ್ಳಿಯ ವರ್ತೂರು ಮುಖ್ಯ ರಸ್ತೆಯಲ್ಲಿ BMTC ವೋಲ್ವೋ ಬಸ್ ಹರಿದು ಬೈಕ್ ಸವಾರರೊಬ್ಬರು ಮೃತಪಟ್ಟ ಘಟನೆ ಇತ್ತೀಚೆಗೆ ಸಂಭವಿಸಿತ್ತು. ಬೆಂಗಳೂರಿನಲ್ಲಿ BMTC ಬಸ್ ಅಪಘಾತಗಳು ಕಳೆದ ಕೆಲವು ತಿಂಗಳಲ್ಲಿ ಹೆಚ್ಚಾಗಿದೆ. 2023ರ ಅಕ್ಟೋಬರ್ ತಿಂಗಳೊಂದರಲ್ಲೇ BMTC ಬಸ್ ಡಿಕ್ಕಿಯಾಗಿ 3 ಮೃತಪಟ್ಟ ಪ್ರತ್ಯೇಕ ಘಟನೆಗಳು ವರದಿಯಾಗಿದ್ದು, ಡಿಸೆಂಬರ್ 28 BMTC ಬಸ್ಗೆ ಡಿಕ್ಕಿಯಾಗಿ ಪಾದಚಾರಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ರು. ಅದಾದ ನಂತರ ಜನವರಿ 6ರಂದು BMTC ವೋಲ್ವೋ ಬಸ್ ಹರಿದು ಬೈಕ್ ಸವಾರ ಸಹ ಮೃತಪಟ್ಟಿದ್ರು. ಒಂದು ಕಾಲದಲ್ಲಿ BMTC ಅತ್ಯುತ್ತಮ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗೆ ಹೆಸರುವಾಸಿಯಾಗಿತ್ತು. ಆದ್ರೀಗ ಅದೇ BMTC ಕಿಲ್ಲರ್ BMTC ಅನ್ನೋ ಬಿರುದನ್ನು ಪಡೆದುಕೊಂಡಿದೆ. ನಗರದಲ್ಲಿ ಒಂದಲ್ಲ ಒಂದು ಅಪಘಾತ ಮಾಡಿ ಬಲಿ ತಗೊಂಡು ಡಿಪೋ ಸೇರೋದು ಅನ್ನೋ ಹಂಗೆ ಆಗಿದೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.